ಈ ದೇಶದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರನ್ನು ಆಯ್ಕೆ ಮಾಡಿದರು. ಅವರಿಗೆ ಈ ದೇಶದ ಧರ್ಮ ಸಂಸ್ಕೃತಿ ಅದೇನು ಗೊತ್ತಿರಲಿಲ್ಲ ಅವರಿಗೆ. ಅವರ ಕಾಲಘಟ್ಟದಲ್ಲಿ ನಾವು ಇವತ್ತೇನು POK ಅಂತ ಹೇಳ್ತೇವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅದನ್ನು ಬಿಟ್ಟುಕೊಟ್ಟಿರೋದು. 43,000 ಚದರ ಕಿಲೋಮೀಟರ್ ಭೂಮಿಯನ್ನು ಚೀನಕ್ಕೆ ಬಿಟ್ಟುಕೊಟ್ಟಿರೋದು ಹುಚ್ಚುತನದಿಂದ. ಹಿಂದೂ ಮುಸ್ಲಿಂ ಬಾಯಿ ಅಂತ ಪಾಕಿಸ್ತಾನವನ್ನು ಕೊಟ್ಟೆವು, POKವನ್ನು ಕೊಟ್ಟೆವು. ಹಿಂದೂ ಚೀನಿ ಬಾಯಿ ಅಂತ 43,000 ಚದರ ಕಿಲೋಮೀಟರ್ ಭೂಮಿಯನ್ನು ಚೀನಕ್ಕೆ ಕೊಟ್ಟೆವು. ಆ ಪ್ರಧಾನಮಂತ್ರಿಯವರು 1964ರಲ್ಲಿ ನಿಧನರಾಗ್ತಾರೆ. ಭ್ರಷ್ಟಾಚಾರ ತುಂಬಿದಂಥ ವಾತಾವರಣ. ಆದರೆ ಸುದೈವದಿಂದ ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದರು. ಆದರೆ ದುರ್ದೈವದಿಂದ 1.5 ವರ್ಷದಲ್ಲಿ ಅವರು ನಿಧನರಾದರು. ಮುಂದೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ಮತ್ತೆ ಕುಟುಂಬದ ಕಲ್ಪನೆ. ಮತ್ತೆ ಆಗಿರುವಂಥದ್ದು ಜವಾಹರ್ಲಾಲ್ ನೆಹರೂರವರ ಮಗಳು ಶ್ರೀಮತಿ ಇಂದಿರಾ ಗಾಂಧಿ. ಆ ಗಾಂಧಿ ಶಬ್ದವು ಭಾರಿ ವಿಚಿತ್ರ. ಅವರು ಮದುವೆ ಆಗಿರೋದು ಫಿರೋಜ್ ಗಾಂಧಿ. ಇವರು ಈ ನಮ್ಮ ಜನ ಭಾರಿ ಮುಗ್ಧ ಜನ. ಅದಕ್ಕೋಸ್ಕರ ಅವರು ಯೋಚನೆ, ಆ ಗ್ಯಾಂಡಿಯನ್ನು ಗಾಂಧಿ ಮಾಡಿದರೆ ಹೇಗೆ ಅಂತ. ಹಾಗೆ ಗಾಂಧಿ ಆಗಿರೋದು ಅವರು ತಮ್ಮನ್ನು ತಾವರು ಮಹಾತ್ಮ ಅಂತ ಕರ್ಕೊಂಡಂಥ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಅಲ್ಲ, ಆ ವಂಶಸ್ಥರು ಅಲ್ಲ ಅವರು. ಆದರೆ ಇದನ್ನು ದುರುಪಯೋಗಪಡಿಸ್ಕೊಂಡ್ರು. ಅವರು ಆಡಳಿತವನ್ನು ನಡೆಸಿದರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.